ಅಯ್ಯೋ ದೇವ್ರೆ, ಯಾಕಪ್ಪ ಇಂಥ ಪರಿ ಅನ್ನೋದು ತುಂಬಾ ದಿನಗಳಿಂದ ಅವ್ರ ಮನಸ್ಸಲ್ಲಿ ಕೂತ್ಕೊಂಡಿದೆ. ನೀವಿನ್ನೂ ಇದ್ರ ಬಗ್ಗೆ ಗಮನ ಕೊಡ್ಲಿಲ್ಲ ಅಂದ್ರೆ ನೀಲಂಬರಿ ಅವ್ರನ್ನ ಕಳ್ಕೋಬೇಕಾಗತ್ತೆ. ಮುತ್ತು, ಯಾಕಿನ್ನೂ ಮಲಗಿಲ್ವಾ? ನಿದ್ರೆ ಬರ್ತಾ ಇಲ್ವಾ? ಇಲ್ಲ ಕಣ, ಆಕಾಶನ ತಲೆ ಮೇಲೆ ಬಿದ್ದಾಗ್ತಿದೆ, ಉಸಿರು ಕಟ್ದಾಗ್ತಿದೆ, ತಲೆ ಚಿಟ್ಟು ಹಿಡಿತಿದೆ, ಒಳಗೆ ಸುತ್ತ ಕತ್ಲು. ಆ ಕತ್ಲೆ ನನ್ನ ಸುತ್ತೊರೆದು ಕೊಲ್ಲು ಅಷ್ಟು ಕಷ್ಟ ಆಗ್ತಿದೆ ಕಣ. ಅರ್ಥ ಆಗುತ್ತೆ ಮುತ್ತು, ಈ ಸುತ್ತ ಇರೋ ಪರಿಸ್ಥಿತಿಗಳು ನಿನ್ನ ಉಸಿರು ಕಟ್ಟಾಗಿ ಮಾಡ್ತಿದೆ ಅಷ್ಟೇ. ಎಲ್ಲ ಸರಿ ಹೋಗುತ್ತೆ ತುಂಬ ಬೇಗ. ಮುತ್ತು, ಕಾರ್ಕಿ ಏನು? ಏನಿಲ್ಲ, ಹಿಂಸೆ ಆಗ್ತಿತ್ತಲ್ಲ, ಅದಕ್ಕೆ ಒನ್ ಡ್ರೈವ್ ಹೋಗಿ ಬರೋಣ ಅನಿಸ್ತು. ಇಷ್ಟೊತ್ತಲ್ಲ, ಟೈಮ್ ನೋಡ್ದ ಮುತ್ತು. ಸರಿ, ನಾನು ನಿನ್ನ ಜೊತೆ ಬರ್ತೀನಿ. ಬೇಡ, ನಾನು ಒಬ್ಬನೇ ಹೋಗಿ ಬರ್ತೀನಿ. ಮುತ್ತು, ನನ್ನ ಮಾತು ಕೇಳು, ನೀನು ಒಬ್ಬನೇ ಹೋಗೋದು ಬೇಡ, ಅದು ಈ ಪರಿಸ್ಥಿತಿಲಿ. ಪರವಾಗಿಲ್ಲ ಕಣ, ನಾನು ಒಬ್ಬನೇ ಹೋಗಿ ಬರ್ತೀನಿ. ಡೋರಾಕ್. ಚಿಕ್ಕಮ್ಮ, ಇಷ್ಟಾದ್ಮೇಲೆ ಮಾಯ ಈ ಮನೇಲಿ ಇರ್ಬೇಕಾ? ಇಷ್ಟಾದ್ಮೇಲೆ ನಾನು ಅವ್ರಿಗೆ ತಾಳಿ ಕಟ್ಟಬೇಕಾ? ಬೆಳ್ಳಿ ನಿನಗೆ ಎಷ್ಟು ಇಷ್ಟಪಟ್ಟಿದ್ದಾಳೆ ಅನ್ನೋದು ನಾನು ಹೇಳಬೇಕಾಗಿಲ್ಲ. ನೀನು ಮಾಯನ ಮದುವೆ ಆದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಬೆಳ್ಳಿ ಮಾತ್ರ ಮರಿಬೇಡ. ನಿಮ್ಮ ಆಸೆ ಅಂತೆ ನನ್ನ ಮಾಯನಾಗಿ ಆಗ್ತೀನಿ ಚಿಕ್ಕಮ್ಮ. ಶರ್ಮಿಳ, ಮನೆಯವರೆಲ್ಲರೂ ಎಲ್ಲಿದ್ದಾರೆ? ಸ್ವಲ್ಪ ಬರೋದಕ್ಕೆ ಹೇಳು. ಸರಿ ಅಣ್ಣ. ಅಮ್ಮ, ಮಾಯಾ, ಬೆಳ್ಳಿ, ಅಣ್ಣ ಕರೀತಿದ್ದಾರೆ. ಹೇಳಿ ಮಾವ. ಒಂದು ವಿಷಯ ಹೇಳಬೇಕಾಗಿತ್ತು, ಅದಕ್ಕೆ ನೀವೆಲ್ಲರೂ ಇದ್ರೆ ಸರಿ ಅಂತ ಅನಿಸ್ತು, ಅದಕ್ಕೆ ಬರೋದಕ್ಕೆ ಹೇಳಿದೆ. ಇಷ್ಟೊಂದು ಖುಷಿಯಾಗಿದೆಯಾ? ಏನು ಸಮಾಚಾರ ಅಣ್ಣ? ತುಂಬ ದಿನದಿಂದ ಈ ಮನೇಲಿ ಮದುವೆ ವಿಚಾರವಾಗಿ ಏನಾಗುತ್ತೋ, ಡಾಕ್ಟರ್ ಹೇಳ್ದಾಗ ನಡೆಯುತ್ತೋ ಇಲ್ವೋ, ನಾನೇನು ತೀರ್ಮಾನ ತಗೊಳ್ತೀನೋ ಅಂತ ನೀವೆಲ್ಲರೂ ಕಾಯ್ತಾ ಇದ್ದೀರಾ. ಇನ್ನೂ ನಿಮ್ಮನ್ನು ಕಾಯಿಸೋದಕ್ಕೆ ನಾನು ಇಷ್ಟಪಡಲ್ಲ. ಅಂದರೆ ಒಂದು ತೀರ್ಮಾನ ತಗೊಂಡಿದ್ದೀರಾ ಅಂತ ಆಯಿತು? ಹೌದು ಅತ್ತೆ. ಚಿಕ್ಕಮ್ಮಂಗೆ ಹುಷಾರಿಲ್ದಾಗಿಂದ
ನಾವು ಅವ್ರನ್ನ ಗುಣಪಡಿಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದೀವಿ. ಆದರೆ ಮಾಯಾ ಮಾತ್ರ ಪ್ರತಿದಿನ ಪ್ರತಿ ಕ್ಷಣ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಇಷ್ಟು ಒಳ್ಳೆ ಮನುಷ್ಯರ ಮಾಯನ ಬಗ್ಗೆ ನಾವೆಲ್ಲರೂ ತಪ್ಪಾಗಿ ತಿಳ್ಕೊಂಡಿದ್ವಿ. ಅಸಲಿ ವಿಷಯ ಬೇರೆನೇ ಇದೆ. ಏನ್ ವಿಷಯ ಮಾವ? ಕಾಶಿರಾಜ್ ಅವ್ರ ಜಮೀನು ವಿಚಾರದಲ್ಲಿ ಮಾಯಿಂದ ಯಾವ ತಪ್ಪು ಇಲ್ಲ. ತೊಂಬತ್ತಿನವರೆಗೂ ನನ್ನ ಹೆಸರಲ್ಲಿ ಯಾವುದೇ ಜಮೀನು ರಿಜಿಸ್ಟರ್ ಆಗಬಾರ್ದು ಅಂತ ಜ್ಯೋತಿಷ್ರು ಹೇಳಿದ್ದು ಸತ್ಯ. ಇದು ನಿಮಗೆ ಗೊತ್ತಾಯ್ತಣ್ಣ? ಹೌದು, ನಾನು ಮಾಯ ಚಿಕ್ಕಮ್ಮನ ಕರ್ಕೊಂಡು ದೇವಸ್ಥಾನಕ್ಕೆ ಹೋದಾಗ ಅಲ್ಲೇನಾಯ್ತು ಅಂದರೆ 90 ದಿವಸದವರೆಗೂ ನಿಮ್ಮ ಜಾತಕದಲ್ಲಿ ಕಂಟಕ ಇದೆ, ಜ್ಯೋತಿಷಿಗಳು ಹೇಳಿದ್ದಾರೆ. ಅದಾದ್ಮೇಲೆ ಯಾವಾಗ ಬೇಕಾದ್ರೂ ರಿಜಿಸ್ಟರ್ ಮಾಡ್ಕೋಬಹುದು ಅಂತ ಮುತ್ತಣ್ಣಂಗೆ ಹೇಳ್ಬೇಕಲ್ವೇ ನಮ್ಮ ಮಾವ? ಅವತ್ತು ನಾನು ಮಾತಾಡಿದ್ದನ್ನ ನೀವು ಕೇಳಿಸ್ಕೊಂಡ್ರ? ಅವತ್ತು ಆರತಿ ತಗೊಳ್ಳೋದಕ್ಕೆ ಅಂತ ನಿನ್ನ ಕರೆಯೋದಕ್ಕೆ ಬಂದೆ. ಆಗ ನೀನು ಜ್ಯೋತಿಷಿಗಳು ಮಾತಾಡ್ತಿದ್ರಿ. ಇನ್ನು 6 ಲಕ್ಷದ ವಿಚಾರನೂ ಅಷ್ಟೇ. ಮೈಸೂರು ಡೀಲರಿಂದ ನನಗೆ ಹಣ ಬರಬೇಕಾಗಿತ್ತು. ಆ ಹಣನ ಮಾಯನ ಅಕೌಂಟ್ಗೆ ಹಾಕೋದಕ್ಕೆ ನಾನೇ ಹೇಳಿದ್ದು. ನೋಡೋ ವಿಚಾರಕ್ಕೂ ಅಸ್ತಿ ವಿಚಾರಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಮಾಯ ಈ ಮನೆಗೋಸ್ಕರ, ಚಿಕ್ಕಮ್ಮಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾಳೆ. ಮಾಯ, ನಾ ಮಾಡಿರೋ ತಪ್ಪನ್ನೆಲ್ಲ ಮರೆತು ನಮ್ಮನ್ನ ಕ್ಷಮಿಸ್ತೀಯಾ? ಮಾವ, ನೀವು ಕ್ಷಮಿಸು ಅಂತೆಲ್ಲ ಕೇಳಬಾರ್ದು ಮಾವ. ನಿಮಗೆ ನನಗೆ ಶಿಕ್ಷೆ ಕೊಡೋ ಎಲ್ಲ ಅಧಿಕಾರನೂ ಇದೆ. ನೀವೇನೇ ಶಿಕ್ಷೆ ಕೊಟ್ಟರು ನಾನು ಅದನ್ನು ಸ್ವೀಕರಿಸ್ತೀನಿ. ದೇವರು ಕೆಲವೊಂದ್ಸಲ ಈ ರೀತಿ ಪರೀಕ್ಷೆ ಇಡ್ತಾನೆ ಮಾವ. ಅದರಲ್ಲಿ ಗೆದ್ದಷ್ಟು ನಂಬಿಕೆ ಜಾಸ್ತಿ ಆಗುತ್ತೆ. ನಂಬಿಕೆ ಜಾಸ್ತಿ ಆದಷ್ಟು ಸಂಬಂಧಗಳು ಗಟ್ಟಿ ಆಗುತ್ತೆ. ಚಿಕ್ಕಮ್ಮ, ಇದರಲ್ಲಿ ಮಾಯಿಂದ ಏನು ತಪ್ಪಿಲ್ಲ. ಈಗ ನನ್ನ ಮಗಳು ತುಂಬ ಬದಲಾಗಿದ್ದಾಳೆ. ಅವಳು ಈ ರೀತಿ ಆಲೋಚನೆ ಮಾಡ್ತಾಳೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಮಾಯಾ, ಈಗ ನಿನ್ನನ್ನು ನನ್ನ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ತುಂಬ ಹೆಮ್ಮೆ ಆಗತ್ತೆ. ಆ ದೇವರು ನೀ ಬಯಸಿದ್ದನ್ನೆಲ್ಲ ಕೊಡಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ತೀನಿ ಮಾಯಾ. ಇಷ್ಟು ಒಳ್ಳೆ ಮನುಷ್ಯರ ಮಾಯಂಗೆ ನನ್ನ ಕಡೆಯಿಂದ ಒಂದು ಶುಭ ಸುದ್ದಿ ಇದೆ. ನಾನು ಎಲ್ಲ ರೀತಿಯೂ ಯೋಚನೆ ಮಾಡಿದೆ. ನನಗೆ ಚಿಕ್ಕಮ್ಮಕ್ಕಿಂತ ಮುಖ್ಯವಾದದ್ದು ಬೇರೆ ಏನೂ ಇಲ್ಲ ಅಂತ ಅನಿಸ್ತು. ಅದಕ್ಕೆ ಡಾಕ್ಟರ್ ಹೇಳಿದಾಗೆ ನಾನು ಮಾಯನೇ ಮದುವೆ ಆಗಬೇಕಂತ ನಿರ್ಧಾರ ಮಾಡಿದ್ದೀನಿ. ಅಣ್ಣ, ನೀನ್ ಇಷ್ಟು ಬೇಗ ಇಷ್ಟು ಒಳ್ಳೆ ನಿರ್ಧಾರ ತಗೋತೀಯ ಅಂತ ನಾವ್ ಯಾರು ಅನ್ಕೊಂಡಿರ್ಲಿಲ್ಲ. ನಿಜನಾ ಅಣ್ಣ? ನಿಜವಾಗ್ಲೂ ಆ ದೇವ್ರು ಕಂಡ್ಬಿಟ್ಟ ಮಾಯಾ. ಇನ್ಮೇಲೆ ನಿನ್ಗೆಲ್ಲ ಒಳ್ಳೇದಾಗತ್ತೆ, ನೋಡ್ತಾ ಇರೋ. ಚಿಕ್ಕಮ್ಮ, ಇಲ್ಲಿ ನೋಡಿ, ಇಲ್ಲಿ ನಾನು ನಿಮ್ಮ ಮಗ ಮುತ್ತು ಮಾತಾಡ್ತಿದ್ದೀನಿ. ಚಿಕ್ಕಮ್ಮ, ನಾನು ಮಾಯಾ ಚಿಕ್ಕಮ್ಮ, ಇಲ್ಲಿ ನೋಡಿ ಚಿಕ್ಕಮ್ಮ, ನಾನು ಮಾಯಾ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅತ್ತೆ, ಆಶೀರ್ವಾದ ಮಾಡಿ ಅತ್ತೆ. ರಾಕ್ಷಸರಿಗೂ ಅಮೃತ ಕೊಟ್ಟು ತಪ್ಪು ಮಾಡಿದೆ ದೇವ್ರೆ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಯ್ತು ನೋಡು. ಇದೇ ಖುಷಿಯಲ್ಲಿ ಎಲ್ರಿಗೂ ಸ್ವೀಟ್ ತಗೊಂಡ್ ಬರ್ತೀನಿ. ಮಾಯಾ, ತಗೋ, ನೀನೇ ನಿನ್ ಕೈಯಾರ ಎಲ್ರಿಗೂ ತಿನ್ಸು.
ಬೆಳ್ಳಿ ಸ್ವೀಟ್ ತಗೋ. ಷಣ್ಮುಗ, ಸರಿ, ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋಣ? ಶರ್ಮಿಳಾ, ಮುತ್ತಣ್ಣಂಗೂ ಮಾಯಾಗೂ ಮುಂಚೆನೆ ನಿಶ್ಚಿತಾರ್ಥ ಆಗಿರೋದು ಮರ್ತ್ಬಿಟ್ಟಿದ್ಯಾ? ಅಯ್ಯೋ, ಗಡಿಬಿಡಿಯಲ್ಲಿ ಎಲ್ಲ ಮರ್ತ್ಬಿಟ್ಟೆ ಬೈರ. ನಾವಿನ್ ತಡ ಮಾಡಿದೆ, ಆದಷ್ಟು ಬೇಗ ಮದುವೆ ಮಾಡೋದೇ ವಾಸಿ. ನಾಳೆನೇ ಪುರೋಹಿತರನ್ನ ಕರೆಸಿ ಮುಹೂರ್ತ ನೋಡೋದಕ್ಕೆ ಹೇಳ್ತೀನಿ. ಓಕೆ ನಮ್ಮವ? ಸರಿ ಮಾಯ, ನಿಂಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಚಿಕ್ಕಮ್ಮ, ನನಗೆ ಸ್ವಲ್ಪ ಕೆಲಸ ಇದೆ, ನಾವು ಬರ್ತೀವಿ. ಮಾವ, ಒಂದು ನಿಮಿಷ. ಮಾವ, ನೀವು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು ತುಂಬ ಖುಷಿ ಆಯಿತು ಮಾವ. ಥ್ಯಾಂಕ್ ಯು ಸೋ ಮಚ್. ಚಿಕ್ಕಮ್ಮ ಹುಷಾರು. ಸದ್ಯ ನಿಮ್ಮಿಬ್ರು ಮದುವೆ ಆಗಿ ಅಮ್ಮ ಹುಷಾರಾಗ್ತಾರೆ ಅನ್ನೋ ನಂಬಿಕೆ ಈಗ ಚಿಗುರೊಡಿತಾ ಇದೆ ಮಾಯಾ. ಇನ್ನು ಈ ಮನೇಲಿರೋ ಕಷ್ಟಗಳೆಲ್ಲ ದೂರ ಆಗಿ ಎಲ್ಲರೂ ನೆಮ್ಮದಿಯಾಗಿರೋ ಕಾಲ ಹತ್ರ ಬರ್ತಿದೆ ಅನ್ಸುತ್ತೆ. ನೊಂದ್ಕೊಂಬೇಡ ಬಳ್ಳಿ, ಇವತ್ತೇನು ಮದುವೆ ನಡೆದಿಲ್ಲ, ಮುತ್ತೋನ್ ಎದುರಾಕೊಂಡಾದ್ರೂ ಸರಿ, ಈ ಮದುವೆ ನಿಲ್ಲಿಸ್ತೀನಿ, ನಿನ್ನ ಮದುವೆ ನಡೆಸ್ತೀನಿ. ಮುತ್ತು ಮಾವಾಗ ನಾನು ಇಷ್ಟ ಇಲ್ಲ ಅಂದಮೇಲೆ ನೀವೆಷ್ಟೇ ಬಲವಂತ ಮಾಡಿದ್ರು ಅದು ಸರಿ ಬರಲ್ಲ ಅಣ್ಣ. ಮುತ್ತು ಮಾವ ಮಾಯಕ್ಕನ್ನೇ ಮದುವೆ ಆಗಬೇಕು ಅಂತ ವಿಧಿ ಬರೆದಿತ್ತು ಅನ್ಸುತ್ತೆ. ಆ ಥರ ಇದ್ರೆ ಅವ್ರ ಮಾಯಕ್ಕನ್ನೇ ಮದುವೆ ಆಗಲಿ ಬಿಡಿ. ಅಂತೂ ಮುತ್ತಣ್ಣ ಮಾಯನ್ನೇ ಮದ್ವೆ ಆಗೋದು ಅಂತ ಎಲ್ರ ಮುಂದೆ ಒಪ್ಕೊಂಡ್ರು. ಅತ್ತೆ ಹೊಡೆದ್ರಲ್ಲ ಜಾಕ್ಪಾಟ್. ಅಳಿಯಂದ್ರು ಇಡೀ ದಿನ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ರು, ಎಲ್ಲಿ ಬೆಳ್ಳಿ ಮದುವೆ ಆಗ್ತೀನಿ ಅಂತ ಹೇಳ್ತಾರೋ ಅಂತ. ನಂಗೆ ತುಂಬಾ ಆತಂಕ ಆಗೋಗಿತ್ತು ಶರ್ಮಿಳಾ. ಈ ಸಲ ಯಾವುದೇ ಅಡ್ಡಿ ಇಲ್ಲದೆ ನಿನ್ ಮದ್ವೆ ನಡೆಯುತ್ತೆ. ಅದಾದ್ಮೇಲೆ ಅರ್ಧ ಕ್ಯೂರ್ ಆಗಿರೋ ಅಮ್ಮ ಪೂರ್ತಿಯಾಗಿ ಗುಣ ಆಗ್ತಾರೆ. ಮಾಯಾ, ಮದ್ವೆ ಫಿಕ್ಸ್ ಆಯ್ತು, ನಿನಗೆ ಸಂತೋಷ ಆಗ್ತಿಲ್ವಾ? ನನಗೆ ನನ್ನ ಮದುವೆ ಫಿಕ್ಸ್ ಆಗಿದೆ ಅನ್ನೋದಕ್ಕಿಂತ ಅತ್ತೆ ಗುಣ ಆಗ್ತಾರಲ್ಲ ಅನ್ನೋ ಖುಷಿನೇ ಜಾಸ್ತಿ. ಇದೇನ್ ಮಾಯಾ ಹೀಗೆ ಹೇಳ್ಬಿಟ್ಟೆ? ಅತ್ತೆ ಎಷ್ಟೊಂದು ಅಪ್ಸೆಟ್ ಆಗಿ ಒಂದೇ ಕಡೆ ಕೂತ್ಕೊಂಡಿರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಈ ಎಲ್ಲ ನೋವಿಗೂ ಒಂದು ಕೊನೆ ಕಾಣಿಸ್ಲೇಬೇಕು. ಅತ್ತೆ ಏನು ಮಾಡ್ತಿದ್ರು ಪರವಾಗಿಲ್ಲ, ಎಲ್ರ ಜೊತೆ ಚೆನ್ನಾಗಿ ಮಾತಾಡಿಸ್ಕೊಂಡು ನೆಮ್ಮದಿಯಾಗಿದ್ರೆ ನನಗಷ್ಟೇ ಸಾಕು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಮುತ್ತು ಮಾವ ನನ್ನ ಮದುವೆ ಆಗ್ತಿರೋದು ನನ್ನ ಮೇಲಿನ ಪ್ರೀತಿಗಲ್ಲ, ಅತ್ತೆ ಮೇಲಿರೋ ಕಾಳಜಿಗೆ. ಹಾಗೇನಿಲ್ಲ ಕಣೆ, ಅಳಿಯಂದ್ರಿಗೆ ನಿನ್ ಮೇಲೂ ಪ್ರೀತಿ ಇದೆ. ಮುಂಚೆನೂ ನಿನ್ನನ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದ ತಾನೆ? ಆದ್ರೆ ಆಗ್ಲಿಲ್ವಲ್ಲ. ಈಗ ಅರ್ಧ ಮನ್ಸಿಂದ ಒಪ್ಕೋತಿದ್ದಾರೆ ಅಂತ ನನಗೆಲ್ಲೋ ಅನುಮಾನ. ಹಾಗೇನೂ ಇಲ್ಲ, ಅಮ್ಮಂಗೆ ಹುಷಾರಿಲ್ದೇ ಇರೋದಕ್ಕೆ ಸ್ವಲ್ಪ ಬೇಜಾರಲ್ಲಿ ಇರ್ಬೋದಷ್ಟೇ. ನೋಡು, ಜೀವನದಲ್ಲಿ ಮದುವೆ ಒಂದೇ ಸಲ ಆಗೋದು, ಎಲ್ಲ ಮರ್ತು ಖುಷಿಯಾಗಿರೋದನ್ನ ಕಲಿ. ಆದಷ್ಟು ಟ್ರೈ ಮಾಡ್ತೀನಿ. ಒಟ್ನಲ್ಲಿ ಈ ಸಲ ಮದ್ವೆ ಯಾವುದೇ ಕಾರಣಕ್ಕೂ ತಡ ಮಾಡಬಾರ್ದು. ಯಾಕಂದ್ರೆ ಯಾವಾಗ ಯಾರ ತಲೆ ಹೇಗ್ ಬದಲಾಗತ್ತೆ ಅಂತ ಹೇಳಕ್ಕಾಗಲ್ಲ. ಮಾಯಾ, ಮದ್ವೆ ದಿನ ಫಿಕ್ಸ್ ಮಾಡೋದಕ್ಕೆ ಪುರೋಹಿತರನ್ನ ಕರೆಸ್ತೀಯೋ ಇಲ್ವೋ? ಮಾವಂದು ನಂದು ಇಬ್ಬರದು ಜಾತಕ ಕೊಟ್ಟು ಮುಂದಿನ ಶುಭಗಳಿಗೆ ಯಾವಾಗಿದೆ ಅಂತ ಕೇಳ್ಕೊತೀನಿ. ನಾಳೆನೇ ಪುರೋಹಿತರನ್ನ ಕರೆಸ್ತೀನಿ. ಅಳಿಯಂದ್ರೆ ಮಾಯಾ ಫೋನ್ ಮಾಡಿದ್ಲು, ವಿಷಯ ಕೇಳಿ ತುಂಬ ಸಂತೋಷ ಆಯಿತು. ಈ ದೋಣಿಯಲ್ಲಿ ನಾವಿಕ ಎಲ್ಲರನ್ನೂ ಸೇಫಾಗಿ ದಡ ಸೇರಿಸ್ಬೇಕು ಅಂತಿರ್ತಾನಲ್ಲ, ಹಾಗೆ ನೀವು ಮನೆಯವರಿಗೋಸ್ಕರ ತುಂಬ ಕಷ್ಟಪಡ್ತಿದ್ದೀರಾ. ಇನ್ನೂ ತುಂಬ ಕೆಲಸಗಳು ಬಾಕಿ ಇದೆ. ಮಾಯನ ಪರವಾಗಿ ನೀವೇ ಎಲ್ಲ ನೋಡ್ಕೋಬೇಕು. ಯಾಕಪ್ಪ ಮುತ್ತು, ಬರೀ ಹೆಣ್ಣಿನ ಕಡೆ ಮಾಡಿ ನನ್ನನ್ನು ದೂರ ಮಾಡ್ತಾ ಇದ್ದೀಯಾ? ನೋ, ನಾನು ಹೆಣ್ಣಿನ ಕಡೆಯವನೂ ಹೌದು, ಗಂಡಿನ ಕಡೆಯವನೂ ಹೌದು. ಅಯ್ಯಯ್ಯೋ, ನಾನು ಆ ರೀತಿ ಹೇಳಿಲ್ಲ ಮಾವ, ತಪ್ಪಾಗಿ ತಿಳ್ಕೊಬೇಡಿ. ನಾನು ತಮಾಷೆ ಮಾಡಿದೆ ಕಣಪ್ಪ. ಗಂಡಿನ ಕಡೆಗೆ ನೀಲಾಂಬರಿ, ಭೈರ, ಶರ್ಮಿಳಾ ಅಂತ ದೊಡ್ಡ ಸೈನ್ಯನೇ ಇದೆ. ಆದರೆ ಮಾಯಾಗೆ ಅವಳು ದೊಡ್ಡಪ್ಪ ನಾನೇ ಬರಬೇಕು. ಪಾಪ ನೀಲ್ಕಂಠನ ಕಳ್ಕೊಂಡು ರುಕ್ಮಿಣಿ ತುಂಬ ಕಷ್ಟಪಡ್ತಾ ಇದ್ದಾಳೆ. ಇನ್ನು ಅವಳು ಕಷ್ಟಪಡೋದು ಬೇಡ. ದೊಡ್ಡ ಮನೆಗೆ ಮಾಯನ್ನ ಧಾರೆ ಎರೆದು ಕೊಡೋದಕ್ಕಷ್ಟೇ ಅವಳು ಬರಬೇಕು. ಬಾಕಿ ಕೆಲಸ ಎಲ್ಲ
ನಂದೇ. ಆಮೇಲೆ ಇನ್ನೊಂದು ವಿಷಯ, ನೀನೇನೋ ಒಳ್ಳೆ ತೀರ್ಮಾನ ತೊಗೊಂಡಿದೀಯಾ, ಆದರೆ ಏನು ಹೇಳಿ ಮಾವ? ಅಲ್ಲ, ಯಾರ ಬಲವಂತಕ್ಕೋಸ್ಕರ ಈ ತೀರ್ಮಾನ ತೊಗೊಂಡಿಲ್ಲ ತಾನೇ? ಇಲ್ಲ ಮಾವ, ನಾನು ಮನಸ್ಪೂರ್ವಕವಾಗಿ ಈ ನಿರ್ಧಾರ ತಗೊಂಡಿದ್ದೀನಿ. ಇಷ್ಟು ಹೇಳ್ದಿಯಲ್ಲ, ಅಷ್ಟು ಸಾಕು. ಇನ್ಮೇಲೆ ನಮಗೆ ಯಾವುದೇ ಕೊರತೆ, ಅಡ್ಡಿ, ಆತಂಕ ಯಾವುದೂ ಬರೋದಿಲ್ಲ. ಆದಷ್ಟು ಬೇಗ ನಾನು ಹೊರಟು ಬರ್ತೀನಿ. ಸರಿ ಮಾವ, ಬಾಯ್. ಏನ್ ಮಾತಾಡ್ತಿದ್ಯಾ ಮುತ್ತು? ಎಲ್ರಿಗೂ ಮಾಯಿನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನಗೋಸ್ಕರ ಒಬ್ಳು ಕಾಯ್ತಿದ್ಯಾ ಅನ್ನೋದು ಮರ್ತಿದ್ಯಾ ನೀನು? ಈ ನಿರ್ಧಾರ ಜೀವನ ಅನಾವಶ್ಯಕ ಅಲ್ಲ ನಿನ್ಗೆ? ನಾನು ಹಾಗೆ ಹೇಳಲಿಲ್ಲಪ್ಪ. ನಿನ್ನ ಮಾತನ್ನ ಆಳ್ದು ತೂಗ್ ನೋಡಿದ್ರೆ ಅದ್ರ ಅರ್ಥ ಆದೇನೆ. ಒಂದು, ನೀನು ಅಳು ತೂಗಿರೋದು ತಪ್ಪಾಗಿರಬೇಕು, ಇಲ್ಲ ನೀನು ಅರ್ಥ ಮಾಡ್ಕೊಂಡಿರೋದು ತಪ್ಪಾಗಿರಬೇಕು. ಒಂದು ಸರಿ ಬೆಳ್ಳಿ ಜೀವನ ನಾನೇ ಸರಿ ಮಾಡ್ತೀನಿ ಆ ರೀತಿ ಮಾತಾಡ್ತೀನಿ ನೀನು. ಇನ್ನೊಂದ್ ಸರಿ ನೋಡಿದ್ರೆ ಅವಳ ಕೆಲ್ಸ ಅವಳ ತರ ನೋಡ್ತೀಯ. ಕಣ್ಣೀರು ನಿನ್ನ ತಿನ್ನ ಬಿಡಲ್ಲ. ಆ ಚಿಕ್ಕ ಮಗು ನಿನ್ನೆ ನಂಬಿಕೊಂಡಿದೆ ಕಣೋ. ಅದು ಬದುಕ್ತಾ ಇರೋದೆ ನಿನ್ನ ಪ್ರೀತಿಗೋಸ್ಕರ. ನಿನ್ನ ಸ್ವಾರ್ಥವಾದ ನಿರ್ಧಾರದಿಂದ ಆ ಮಗುನ ಕೊಲ್ಬೇಡ. ಆ ನಂಬಿಕೆನ, ಆ ಪ್ರೀತಿನ ಕೊಲ್ಬೇಡ. ಅಡಿ, ಏನ್ ಮಾಡ್ತೀಯೋ ಮಾಡು, ಮುಂದೆ ಎಲ್ಲ ನಿನ್ಗೆ ಗೊತ್ತಾಗುತ್ತೆ. ನನಗೊಂದೇ ಒಂದು ಪ್ರಶ್ನೆ ಕಾಡ್ದೆ, ಅದಕ್ಕೆ ಉತ್ತರ ಕೊಡ್ತೇನೆ ನೀನು. ಎಲ್ರು ಹೇಳ್ತಾ ಇದ್ದಾರೆ ನೀಲಾಂಬರಿ ಅಮ್ಮ ಗುಣ ಆಗ್ಬೇಕು ಅಂದ್ರೆ ಮಾಯಿನ ಮದುವೆ ಆಗ್ಬೇಕು ಅಂತ. ಸರಿ, ಹಾಗೆ ಮಾಯಿನ ಮದುವೆ ಆದ್ಮೇಲೆ ಒಂದು ವೇಳೆ ನೀಲಾಂಬರಿ ಅಮ್ಮ ಗುಣ ಆಗ್ಲಿಲ್ಲ ಅಂದ್ರೆ ಹಾಗೇನ್ ಮಾಡ್ತೀಯ? ಆ ಪಶ್ಚಾತ್ತಾಪ ಕೊಲ್ಲುತ್ತಲ್ಲ ನಿನ್ನ, ದಿನೇ ದಿನೇ ಕೊಲ್ಲುತ್ತಲ್ಲ. ಅವಾಗ ಏನ್ ಮಾಡ್ತೀಯ? ಮಾಯಿನ ಕೊರಳಿಗೆ ತಾಳಿ ಕಟ್ಟಕ್ಕೆ ಮುಂಚೆ ನಿರ್ಧಾರ ಮಾಡು, ಮಾಯಾನ ಬೆಳ್ಳಿನ ಅಂತ. ಆಮೇಲೆ ಆ ನಿರ್ಧಾರ ನಿನ್ನ ಕೈಲಿ ಬದಲಾಯಿಸಕ್ ಸಾಧ್ಯನೇ ಇಲ್ಲ. ಮಾಯಿನ ಮದುವೆ ಆಗಿ ಪಶ್ಚಾತ್ತಾಪ ಪಡ್ತೀಯೋ, ಇಲ್ಲ ಬೆಳ್ಳಿನ ಮದುವೆ ಆಗಿ ಸುಖವಾಗಿ? ಸುಖನ, ಪಶ್ಚಾತ್ತಾಪನ, ಮಾಯನ, ಬೆಳ್ಳಿನ, ನೀನೇ ನಿರ್ಧಾರ ಮಾಡು. ತಲೆ ಕೆಡ್ಸ್ಕೋಬೇಡಿ ಅದಕ್ಕೆ. ಷಣ್ಮುಗಣ್ಣ ಇದ್ದಾರಲ್ಲ, ಏನಾದ್ರು ಉಪಾಯ ಮಾಡೇ ಮಾಡ್ತಾರೆ. ನಮ್ಗೇನು ತಪ್ಪಿಸ್ಕೊಳ್ಳೋಕೆ ಏನೋ ದಾರಿ ಸಿಕ್ಕೇ ಸಿಗುತ್ತೆ ಅದಕ್ಕೆ. ದೋಣಿ ಮುಳುಗೋಗಿದೆ, ಅಂಬಿಗ ಸತ್ತಿದ್ದಾನೆ. ಇನ್ನೂ ದಡ ಹೇಗೆ ಸೇರೋದು ಅಂತ ಯೋಚನೆ ಮಾಡೋ ಅಗತ್ಯ ಇಲ್ಲ. ನೀರೇ ಕರ್ಕೊಂಡು ಹೋಗಿ ದಡ ಸೇರ್ಸತ್ತೆ. ಅದಕ್ಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನನ್ನ ಜೀವನದಲ್ಲಿ ಮಳೆ ಬೀಳಬೇಕು ಅಂದ್ಕೊಂಡಾಗ ಮಳೆ ಬರಲ್ಲ, ಬಿಸಿಲು ಬೇಕು ಅಂದಾಗ ಬಿಸಿಲಿರಲ್ಲ. ಚಿಕ್ಕ ವಯಸ್ಸಲ್ಲೇ ಅಪ್ಪನ ಕಳ್ಕೊಂಡೆ. ಅಮ್ಮ ತನ್ನ ಕೈಲಾದಷ್ಟು ನನ್ನನ್ನು ನೋಡಿಕೊಂಡು ನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೊರಟೋದ್ರು. ಪ್ರತಿ ಸರಿ ನನ್ನ ಕಾಪಾಡ್ತಾ ಇದ್ದಿದ್ದ ತಾಯಿ ಚಾಮುಂಡಿಗೂ ನಾನು ಬೇಡವಾಗೋಗಿದ್ದೀನಿ. ಈಗ ನನ್ನನ್ನು ಕಾಪಾಡು ಅಂತ ನಾನು ಯಾರನ್ನ ಕೇಳಲಿ? ಎಲ್ಲ ಬಾಗಿಲುಗಳು ಮುಚ್ಚಿದೆ ಅಂದಮೇಲೆ ಮುಖದಲ್ಲಿ ಒಂದು ನಗು ಇಟ್ಕೊಂಡು ಯಾರಿಗೂ ಕಾಣಿಸ್ದೇ ಇರೋ ಜಾಗಕ್ಕೆ ಹೋಗ್ಬಿಡ್ಬೇಕು ಅನ್ನಿಸ್ತಿದೆ. ಬೆಳಕು ಕಾಣೋಕೆ ಬಾಗ್ಲೇ ಬೇಕಿಲ್ಲ ಅದಕ್ಕೆ, ಸಣ್ಣ ಕಿಂಡಿ ಇದ್ರೂ ಸಾಕು. ದೋಣಿ ಮುಳುಗ್ತಿದ್ರೆ ಅದನ್ನ ಮನುಷ್ಯರೇ ಕಾಪಾಡಬೇಕು ಅಂತ ಏನಿಲ್ಲ. ಸಣ್ಣ ಗಿಡ ಕೂಡ ನಮ್ಮನ್ನ ದೊಡ್ಡ ಸುಳಿಯಿಂದ ಕಾಪಾಡ್ಬೋದು. ಹಾಗನ್ಕೊಂಡೆ ನಾನು ಇಷ್ಟು ದಿನ ಕಾದಿದ್ದು. ಪ್ರತಿ ಸರಿ ನಿನ್ನ ಚಾಮುಂಡಿ ತಾಯಿ ಕಾಪಾಡಿದಾಳೆ ಅಲ್ವಾ, ಈ ಸರಿನೂ ಕಾಪಾಡ್ತಾಳೆ ಅನ್ನೋ ನಂಬಿಕೆ. ಮುತ್ತು ಮಾವ ಮದುವೆ ಆಗ್ತೀನಿ ಅಂತ ನಿರ್ಧಾರ ಮಾಡಿದ್ದಾರೆ.
ಇನ್ನೂ ನಾನು ಕಾಯ್ಕೊಂಡು ಕುತ್ಕೊಳ್ಳೋದ್ರಲ್ಲಿ ಅರ್ಥನೇ ಇರಲ್ಲ. ನಾನು ಮುಂಚೆ ಏನು ನಿರ್ಧಾರ ತಗೊಂಡಿದ್ನೋ ಅದೇ ಪ್ರಕಾರ ಮನೆ ಬಿಟ್ಟು ಹೊರಟೋಗ್ತೀನಿ. ಹುಚ್ಚುಜಾಗ ಮಾತಾಡಬೇಡ, ಸಿಟ್ಟು ಬರುತ್ತೆ ನನಗೆ. ಮನೆ ಬಿಟ್ಟು ಎಲ್ಲಿ ಹೋಗ್ತೀಯಾ, ಏನು ಮಾಡ್ತೀಯಾ? ದೇವಸ್ಥಾನದಲ್ಲಿ ಕೆಲಸ ಮಾಡ್ತೀನಿ. ಹಬ್ಬ ಹರಿದಿನಗಳಲ್ಲಿ ದೇವ್ರ ಪೂಜೆ ನಡೀತಿರತ್ತೆ. ದೇವ್ರ ನಾಮ ಹೇಳ್ಕೊಂಡು ಹಾಗೆ ಕಾಲ ಕಳಿತೀನಿ. ಇದೆಲ್ಲ ಈಗೆಲ್ಲ ಮಾಡೋದು, ಜೀವನ ಎಲ್ಲ ನೋಡಿ ಅಲ್ಲುದ್ರಿ ಮುದುಕಿ ಆದ್ಮೇಲೆ ಹೀಗೆ ಮಾತಾಡ್ತು ನಾನೇ ಅಲ್ಲುದ್ರಿಸ್ತೀನಿ. ನನ್ನ ಜೀವನ ಏನು ಈಗ ಶುರು ಆಗ್ತಿದೆ ಅನ್ಕೊಂಡ್ರ? ನನ್ನ ಜೀವನನೂ ಕೊನೆ ದಿನಗಳನ್ನ ಎಣ್ಸೋ ಕಾಲಕ್ಕೆ ಬಂದಿರೋದು. ನಾನು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇದ್ರೆ ಕೆಲವರಿಗೆ ಭಾರ ಅನ್ನಿಸ್ತೀನಿ, ಇನ್ನು ಕೆಲವರಿಗೆ ತಲೆನೋವು ಅನ್ನಿಸ್ತೀನಿ. ಎಲ್ರ ಕೈಲಿ ಕಥೆ ಹಿಡಿದು ಆಚೆ ದಬ್ಬಿಸ್ಕೊಳ್ಳೋಕ್ಕೂ ಮುಂಚೆ ನಾನೇ ಇಲ್ಲಿಂದ ಹೊರಟೋಗ್ತೀನಿ. ಐಶು ನೋಡು ಬೆಳ್ಳಿ ಹೇಗೆ ಮಾತಾಡ್ತಿದ್ದಾಳೆ. ನೀನಾರು ಸ್ವಲ್ಪ ಬುದ್ಧಿ ಹೇಳು. ಬೆಳ್ಳಿ, ನೀನು ಅನ್ಕೊಂಡಾಗಿ ಮನೇಲಿ ಯಾವುದೇ ಕೆಟ್ಟದ್ದು ನಡೆಯಲ್ಲ. ನಿಜ ಹೇಳ್ಬೇಕು ಅಂದ್ರೆ ಈ ಮದುವೆನೇ ನಡೆಯಲ್ಲ. ನಡೀದೇ ಇರೋ ಹಾಗೆ ನಾವು ನೋಡ್ಕೊಳ್ತೀವಿ.